ದೊಡ್ಡ ಮನೆ ಮುಂದೆ ಇವತ್ತು ಅಭಿಮಾನಿಗಳ ವೀಕೆಂಡ್ ಅಂತಾನೆ ಹೇಳ್ಬೋದು. ಅಭಿಮಾನಿಗಳು ಸಹಜವಾಗಿ ವೀಕೆಂಡ್ ಹಿನ್ನೆಲೆಯಲ್ಲಿ ದೊಡ್ಡ ಮನೆ ಮುಂದೆ ಬಂದಿರತಕ್ಕಂಥ ಸಹಜವಾಗಿ ಸಹೋದರ ಇಬ್ರು ಇದ್ದಾರೆ. ಬಹಳ ಅಪರೂಪಕ್ಕೆ ಮಾತಾಡ್ತಾ ಇದ್ದಾರೆ. ಯುವರಾಜ್ ಅವರಿದ್ದಾರೆ, ಹಾಗೆ ವಿನಯ್ ಅವರಿದ್ದಾರೆ. ಸೊ ಅಂದ್ರೆ ಸಹಜ ಅಭಿಮಾನಿಗಳು ಅನ್ನುವಂಥ ಪದಕ್ಕೆ ದೊಡ್ಡ ಮನೆ ಯಾವತ್ತೂ ಕೂಡ ಒಂದು ವಿಶೇಷ ಸನ್ನಿವೇಶವನ್ನು ನಿರ್ಮಾಣ ಮಾಡುತ್ತೆ. ಇವತ್ತು ಭಾನುವಾರ ಅಭಿಮಾನಿಗಳ ಭೇಟಿ ಆಗ್ತಾ ಇದೆ. ಫಸ್ಟ್ ರಿಯಾಕ್ಷನ್ ಸರ್, ಒಂದು ದೊಡ್ಡ ಸಂಭ್ರಮ ಆಸ್ ಯೂಶುವಲ್ ಇರುತ್ತೆ, ಬಟ್ ಇವತ್ತು ತುಂಬಾ ದಿನ ಆದ್ಮೇಲೆ. ಹೌದು, ಈ ದಿನ ಯಾಕೆ ಸ್ಪೆಷಲ್ ಅಂದರೆ ಇವತ್ತು ಪೆಪ್ಪೆ ಸಿನಿಮಾದು ಟ್ರೇಲರ್ ಲಾಂಚ್ ಆಗ್ತಿದೆ. ಈ ಲಾಂಚ್ಗೋಸ್ಕರ ಸುಮಾರು ಜನ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ನಮಗೂ ಅವ್ರನ್ನೆಲ್ಲ ಭೇಟಿ ಮಾಡೋಕೆ ಒಂದು ಅವಕಾಶ ಸಿಗ್ತಿದೆ. ವಿನಯ್ ಅವರೇ, ತುಂಬ ಸ್ಪೆಷಲ್. ಆಸ್ ಯೂಶುವಲ್ ದೊಡ್ಡ ಮನೆ ಅಂದಮೇಲೆ ಎಲ್ಲರೂ ಕೂಡ ಸಾಥ್ ನೀಡ್ತಾ ಇರ್ತಾರೆ. ಸಹೋದರ ಜೊತೆ ಕೂತು ನಿಂತು ಅಭಿಮಾನಿಗಳನ್ನ ಭೇಟಿ ಮಾಡ್ತಾ ಇರುವಂಥ ಸನ್ನಿವೇಶ ಪೆಪ್ಪೆ ಸಿನಿಮಾಗೋಸ್ಕರ. ಸೊ ಹೆಂಗಿದೆ ಅಂತ? ಅದೇ ಖುಷಿ ಆಗ್ತಿದೆ. ಇವತ್ತು ನಮ್ಮ ಅದೇ ಟ್ರೇಲರ್ ಲಾಂಚ್ ಕೂಡ ಸಾಕಷ್ಟು ಜನ ಕಾಯ್ತಿದ್ದಾರೆ ಇದೊಂದು ಟ್ರೇಲರ್ ನೋಡೋಕ್ಕೆ. ಅದಕ್ಕಿಂತ ಹೆಚ್ಚಾಗಿ ನಾನು ಅವರ ರಿಯಾಕ್ಷನ್ಸ್, ಅವರ ಪ್ರತಿಕ್ರಿಯೆ ಕೇಳೋಕ್ಕೆ, ನೋಡೋಕ್ಕೆ ಸಾಯಂಕಾಲಕ್ಕೆ ಕಾಯ್ತಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಎಲ್ಲನೂ ಒಂದ್ಸಲಿ ಮೀಟ್ ಮಾಡಿ, ಭೇಟಿ ಮಾಡಿ, ಅವ್ರ ಜೊತೆ ಸಿನಿಮಾದ ಬಗ್ಗೆ ಮಾತಾಡಿ ಹೋಗೋಣ ಅಂತ ಇವತ್ತಿನ ಉದ್ದೇಶ. ಅಪ್ಪಾಜಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅಪ್ಪಾಜಿ ಇಬ್ರು ಜೊತೆ ನಿಂತಿದ್ದಾರೆ. ಅವ್ರ ಸಿನಿಮಾ ಕನಸುಗಳು ಆರಂಭದಲ್ಲಿ ಹೆಂಗಿತ್ತು ಅಪ್ಪಾಜಿ, ಈಗ ರೀಚ್ ಆಗ್ತಾ ಇರುವಂಥ ಹಂತಕ್ಕೆ ಹೆಂಗೆ ಅನಿಸ್ತಿದೆ ಅಂತ? ಸೊ ನಿಮ್ಗೆ ಹೆಂಗೆ ಅನಿಸ್ತಿದೆ ವಿನಯ್ ಮತ್ತು ನಿಮ್ಮ ಜರ್ನಿ ಎರಡನ್ನೂ ನೆನೆಸ್ಕೊಳ್ತಾ ಮಾತಾಡೋದಾದ್ರೆ? ನನ್ನ ಜರ್ನಿ ಇನ್ನೂ ಈಗ ಜಸ್ಟ್ ಶುರುವಾಗಿದೆ. ಇನ್ನು ಮಾಡ್ಬೇಕಾದ್ರೆ ತುಂಬ ಬೇಜಾರಿದೆ. ಗೊತ್ತಿಲ್ಲ, ಮುಂದಿನ ದಿವಸ ನಂದೊಂದು ಆಸೆ ಅಂದರೆ ಒಟ್ಟಿಗೆ ಒಂದು ಸಿನಿಮಾ ಮಾಡೇ ಮಾಡ್ತೀವಿ ಪಕ್ಕ. ವಿನಯ್, ಅದೇ ಸಹಜವಾಗಿ ಮಲ್ಟಿ ಸ್ಟಾರರ್ ಸಿನಿಮಾ ಬೇಕು ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ಗುರುವರಂತ ಅಫಿಷಿಯಲ್ ಆಗಿ ಹೇಳ್ಬಿಟ್ಟಿದ್ದಾರೆ ಇಬ್ರು ಸೇರಿ ಜೊತೆಗೆ ಸಿನಿಮಾ ಮಾಡುವಂಥದ್ದು. ಒಂದು ಸಿನಿಮಾಗೆ ಸಾಕಷ್ಟು ಸಂಖ್ಯೆ ಜನ ಕಾಯ್ತಿರ್ತಾರೆ. ಇನ್ನು ಮಲ್ಟಿ ಸ್ಟಾರರ್ ಸಿನಿಮಾ ಜೊತೆಗೆ ಮಾಡಿದ್ರೆ ಯಾವ ಥರದ ಪಾತ್ರಗಳು ಮಾಡ್ಬೋದು ಅನ್ನೋಂಥದ್ದು. ಅದೇ ಅದು ನಮ್ಗೆ ಯಾವ್ದಾದ್ರು ಡೈರೆಕ್ಟರ್ ಅಥವಾ ರೈಟರ್ ಬಂದ್ಬಿಟ್ಟು ಒಂದು ಸ್ಟೋರಿ ಹೇಳಬೇಕು ಅವ್ರು, ಅದು ನಮ್ಗೆ ಇಷ್ಟ ಆಗಿತ್ತು. ಗುರು ಈಗ ಫಸ್ಟ್ ಪಿಕ್ಚರ್ ಈಗ ಜಸ್ಟ್ ಮುಗ್ದಿದೆ. ಗುರುದು ಇನ್ನೊಂದಷ್ಟು ಪಿಕ್ಚರ್ ಬರೋದಿದೆ. ಅದೆಲ್ಲ ಮುಗಿಸಿ ಅದೆಲ್ಲ ಶೂಟಿಂಗ್ ಆದಮೇಲೆ ಖಂಡಿತ ಒಂದಿನ ಇಬ್ರು ಒಟ್ಟಿಗೆ ಶೂಟ್ ಮಾಡ್ತೀವಿ. ಗುರು ಅವರ ಸಹಜವಾಗಿ ಅಪ್ಪು ಸರ್ ಹೋದ ನಂತರ ದೊಡ್ಡ ಮನೆಗೆ ಅಭಿಮಾನಿಗಳ ಅಭಿಮಾನವನ್ನು ಅದೇ ರೀತಿ ಕಾಯ್ಕೊಂಡು ಹೋಗುವಂಥದ್ದು ಕೂಡ ಒಂದು ದೊಡ್ಡ ಚಾಲೆಂಜ್, ಜೊತೆಗೆ ಜವಾಬ್ದಾರಿ ಕೂಡ. ಅದನ್ನ ಹೆಂಗೆ ನಿಭಾಯಿಸ್ತಾ ಇದ್ದೀರಿ ಸಹೋದರರೆಲ್ಲ ಅಂತ? ಅಂದರೆ ನಾವು ಕಾಯ್ಕೊಂಡು ಹೋಗಿದ್ರೆ ಇಷ್ಟು ವರ್ಷದಿಂದ ಅವರೇ ನಮ್ಮನ್ನು ಕಾಯ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆನೂ ಅವರೇ ಕಾಯ್ಕೊಂಡು ಹೋಗ್ತಾರೆ ಅಷ್ಟೇ. ಮನೆಯವರೆಲ್ಲ ಪೆಪ್ಪೆ ಸಿನಿಮಾದ ಗ್ಲಿಂಪ್ಸ್ ನೋಡಿ ಫಸ್ಟ್ ರಿಯಾಕ್ಷನ್ ಏನಾಗಿತ್ತು? ಏನು ನಿಮ್ಗೆ ತುಂಬ ಖುಷಿ ಕೊಟ್ಟಿರುವಂಥದ್ದು? ಯಾರ ಫೀಡ್ಬ್ಯಾಕ್ ಅನ್ನೋಂಥದ್ದು? ಸ್ಪೆಷಲಿ ಗುರು ಸಿನಿಮಾದವರಾಗೆ ಏನು ಹೇಳಿದ್ರು ಅಂತ? ಎಲ್ಲರಿಗೂ ಅಂದರೆ ಪೆಪ್ಪೆ ಒಂದು ಸಿನಿಮಾ ಅಂತ ನೋಡಿದ್ರೆ, ಒಂದು ಹೋಲ್ ಆಗಿ ನೋಡಿದ್ರೆ ಅದರಲ್ಲಿ ಭಾಳ ಆಸ್ಪೆಕ್ಟ್ಗಳಿದೆ. ಅಂದರೆ ಒಂದಷ್ಟು ನನ್ನ ಬಗ್ಗೆ ಹೇಳಿದ್ರು, ಒಂದಷ್ಟು ಡೈರೆಕ್ಟರ್ ಬಗ್ಗೆ ಹೇಳಿದ್ರು, ಆಮೇಲೆ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಿದ್ರು. ಸೊ ಪೆಪ್ಪೆಯಲ್ಲಿ ಎಲ್ಲಾದ್ರದ್ದು ಒಂದೊಂದೊಂದು ಅಂಶಗಳಿದೆ. ಸೊ ಎಲ್ಲರದ್ದು ಒಂದು ಪಾಸಿಟಿವ್ ಪ್ರತಿಕ್ರಿಯೆ ಇತ್ತು. ತುಂಬ ಖುಷಿ ಆಯಿತು ಕೇಳಿ. ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವಾಗ ಏನು ಅನ್ನೋಂಥ ಕುತೂಹಲಕ್ಕೆ ಉತ್ತರ ಆದಷ್ಟು ಬೇಗ ಅನೌನ್ಸ್ ಮಾಡ್ತಾ ಇದ್ದೀವಿ. ಸಹಜವಾಗಿ ಗುರು ಅವರು, ವಿನಯ್ ಅವರು ಹೇಳ್ತಿದ್ರೆ, ನೀವು ಹೇಳಿದಿರಿ ಇಬ್ರು ಜೊತೆಗೆ ಸೇರಿ ಸಿನಿಮಾ ಮಾಡೋಂಥದ್ದಾರೆ. ಮಾಡಿದ್ರೆ ಯಾವ ಥರದ ಪಾತ್ರಕ್ಕೆ ಆಲೋಚನೆ ಇದೆ ಅಂತ? ನನಗೆ ಒಂದು ಪಕ್ಕಾ ಮಾಸ್ ಸಿನಿಮಾ ಮಾಡಬೇಕು ಅಂತ. ನೋಡೋಣ ಕತೆ ಯಾವ ಥರ ಬರುತ್ತೆ ಆ ಥರ ಮಾಡೋಣ. ಫೈನಲಿ ಸಹೋದರನ ಸಿನಿಮಾಗೆ ಏನಂದ್ರೆ ಹಾರೈಸ್ತೀರಿ ಅಂತ? ಒಂದೇನಂದ್ರೆ ಬಾಲ್ಯದ ದಿನಗಳ ಜೊತೆಗೆ ಈ ಹಂತ ಅಲ್ಲ, ಈ ಸಿನಿಮಾ ಸ್ಪೆಷಲ್ ಏನಕ್ಕಂದ್ರೆ ವಿನಯ್ನ ತುಂಬಾ ಹೊಸ ರೀತಿ ಜನ ನೋಡ್ತಾರೆ. ಅಂದ್ರೆ ಪ್ರತಿಯೊಬ್ಬರು ಅಭಿಮಾನಿಗಳ ಆಸೆ ಇತ್ತು ವಿನಯ್ನ ಒಂದು ರಾ ಕ್ಯಾರೆಕ್ಟರ್ ನೋಡಿದ್ರೆ ಹೆಂಗಿರುತ್ತೆ ಅಂತ. ಬಟ್ ಈ ಸಿನಿಮಾ ಖಂಡಿತ ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಡೈರೆಕ್ಟರ್ ಶ್ರೀಲೇಶ್ ಅವರು ಸಹ ಅವ್ರ ಫಸ್ಟ್ ಸಿನಿಮಾ ಡೈರೆಕ್ಷನ್ ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ವಿನಯ್ ಲುಕ್ ಮಾತ್ರ ಸಖತ್ ಖಡಕ್ ಆಗಿದೆ, ಮಾಸ್ ಆಗಿದೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಅದೇ ನಿಮ್ಮ ಲುಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಲುಕ್ಕಲ್ಲೇ ಗೆಟಪ್ ಅಲ್ಲೇ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಪಂಚಾಯತ್ ತೊಟ್ಟು ನಿಮ್ಮ ಜೊತೆ ಬಂದು ಇವತ್ತು ವಿಶ್ ಮಾಡಿರುವಂಥದ್ದು, ಅದನ್ನ ಹೆಂಗೆ ತಗೋತಾ ಇದ್ರಿ? ತುಂಬ ಖುಷಿ ಆಗುತ್ತೆ. ಪಂಚೆ ಲುಂಗಿ ಅನ್ನೋದು ಅದು ಎಲ್ಲರಿಗೂ ಒಂದು ಮೋಸ್ಟ್ ಕಂಫರ್ಟಬಲ್ ಆಗಿರೋ ಒಂದು ಕ್ಲೋದಿಂಗು. ಸೊ ಅದನ್ನು ನಾವು ಆ್ಯಕ್ಚುಲಿ ಬಿಟ್ಬಿಟ್ಟಿದ್ದೀವಿ. ಈಗ ಮೆತ್ತಿಗೆ ನಾವೆಲ್ಲರೂ ಅದನ್ನ ಹಾಕೋಣಕ್ಕೆ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಇಂಟರ್ವ್ಯೂ ನೀವು ಹಾಕೊಳ್ಬೇಕು, ನಾನು ಹಾಕೊಳ್ಬೇಕು, ಇಬ್ರು ಒಂದು ಇಂಟರ್ವ್ಯೂ ಮಾಡಿ. ಫೈನಲ್ ಗುರುವರೇ, ಜೀವನದ ಏಳು ಬೀಳುಗಳನ್ನ ಹೆಂಗೆ ರಿಸೀವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಮುಂದಿನ ದಿನಗಳಿಗೆ ಅಂತ? ಏನು ಎಲ್ಲದಕ್ಕೂ ಮುಂದೆ ನುಗ್ತಾ ಇರ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ಮತ್ತೆ ಫೈನಲಿ ನಿಮ್ದೇ ಆಗಿರ್ತಕ್ಕಂಥ ಅಭಿಮಾನಿ ಬಳಗ ಬಂದಿದೆ, ವಿಶ್ ಮಾಡ್ತಾ ಇದೆ, ಏನು ಹೇಳ್ತೀರಿ? ಎಲ್ಲ ಖುಷಿಯಾಗಿದೆ. ನೀವು ನಮ್ಮ ಟ್ರೇಲರ್ನ ನೋಡಿದ್ದೀರಾ, ನಿಮ್ಗೆ ಏನು ಅನ್ಸುತ್ತೆ ಎಲ್ಲ ಜನಕ್ಕೆ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಸಹೋದರರ ಮಾತಾಗಿರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತಾ ಚೆಕ್ ಇನ್, TV9 ಬೆಂಗಳೂರು.